ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಸೋನಿಯಾ ಸ್ಟಾಲ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇದು ಬಂದುಬಿಟ್ಟು ಬುಧವಾರದ ವ್ಲಾಗು. ಏನು ನಮ್ಮ ಎರಡನೇ ಪುಟಾಣಿಯಾದ ಮನ್ವಿತಾಳ ಕಿವಿ ಚುಚ್ಚುವಂಥ ಶಾಸ್ತ್ರ ಹಾಗೆ ಮುಡಿ ತೆಗೆಯುವಂಥ ಶಾಸ್ತ್ರದ ವ್ಲಾಗ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನಾವು ಬಂದು ಬುಧವಾರ ಅವಳ ಈ ಒಂದು ಶಾಸ್ತ್ರನ ಮಾಡೋಣ ಅಂತ ನಾವು ಡಿಸೈಡ್ ಮಾಡಿಕೊಂಡು ಎಲ್ಲ ಪ್ಯಾಕಪ್ ಮಾಡ್ಕೊಂಡಿದ್ವಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಸಾಮಾನು ಬೇಕು ಎಲ್ಲ ಮೊದಲೇ ಒನ್ ಡೇ ಬಿಫೋರ್ ನಾವೆಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ಇಟ್ಕೊಂಡಿದ್ವಿ. ಇಲ್ಲಿ ಬಂದುಬಿಟ್ಟು ನಮ್ಮಮ್ಮ ಬೆಳಿಗ್ಗೆನೇ ಎದ್ದು ಚಿತ್ರಾನ್ನ ಪ್ರಿಪೇರ್ ಮಾಡೋಣ, ಎಲ್ರಿಗೂ ತಿಂಡಿ ಬರ್ತಾರಲ್ಲ ಅಂಥೇಳಿ ಚಿತ್ರಾನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ಗೊಜ್ಜೆಲ್ಲ ಪ್ರಿಪೇರ್ ಮಾಡ್ಕೊಂಡು ಮೊದಲೇ ಇಟ್ಕೊಂಡ್ರೆ ಅಲ್ಲಿ ಬಂದವ್ರಿಗೂ ಎಲ್ಲ ನೀಟಾಗಿ ಕಲಿಸ್ಬಿಟ್ಟು ಕೊಡಲಿಕ್ಕೆಲ್ಲ ಈಸಿ ಆಗುತ್ತೆ. ಸೊ ಇಲ್ಲಿ ಎಲ್ಲರೂ ರೆಡಿ ಆದ್ವಿ. ಹಾಗೆ ನಮ್ಮ ಮನೆಯವರು ಇಲ್ಲಿ ಪೂಜೆ ಮಾಡಿ ಮನೆಯಿಂದ ಹೊರಡಬೇಕಾಗಿತ್ತು ನಾವು. ಸೊ ಪೂಜೆ ಮಾಡೋ ತನಕ ಆಲ್ಮೋಸ್ಟ್ ಒಂದು 8:30 9 o'clock ಆಗಿಬಿಟ್ಟಿತ್ತು. ಹಾಗೆ ನಾನು ಸ್ನಾನ ಮಾಡ್ಕೊಂಡ್ಬಂದು ಇಲ್ಲಿ ರೆಡಿ ಆಗ್ತಾ ಇದ್ದೀನಿ. ಇದು ನಮ್ಮಮ್ಮ ಪ್ರೆಸೆಂಟ್ ಮಾಡಿರೋವಂಥ ಸ್ಯಾರಿ. ನನಗೆ ತುಂಬಾ ಇಷ್ಟ ಆಯಿತು ಈ ಸ್ಯಾರಿ. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇಲ್ಲಿ ನಾವು ಮನೆ ಬಿಡಬೇಕಾದ್ರೆ ಆಲ್ಮೋಸ್ಟ್ 11 o'clock ಆಗಿಬಿಟ್ಟಿತ್ತು. ಹಾಗೆ KB ಕ್ರಾಸ್ ಹೋಗೋ ತನಕ 12:30 ಆಗಿತ್ತು. ಇದು ಬಂದುಬಿಟ್ಟು ಮೇನ್ ಆರ್ಚು, ಅತ್ತೆಳ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೋಗೋವಂಥ ಆರ್ಚು. ಸೊ ಇಲ್ಲಿಂದ ನಾವು ಒಳಗಡೆ ಹೋಗಿ ಅಲ್ಲೊಂದು ಜಾಗನ ಫಿಕ್ಸ್ ಮಾಡ್ಕೊಂಡಿದ್ವಿ. ಅಲ್ಲಿ ಹೋಗಿ ಎಲ್ಲನೂ ಅಡುಗೆ ಮಾಡಿ ಅಲ್ಲಿ ದೇವರಿಗೆ ನೈವೇದ್ಯ ಕೊಡಬೇಕಾಗಿತ್ತು. ಇದೊಂದು ಜಾಗನ ನಾವು ಇಟ್ಕೊಂಡು ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಈ ಒಂದು ಪ್ಲೇಸ್ನ ರಿಸರ್ವ್ ಮಾಡ್ಕೊಂಡ್ವಿ. ಹಾಗೆ ಇಲ್ಲಿ ಪೂಜೆಗೆ ಏನೇನು ಬೇಕು ಅಂತ ಹೇಳಿಬಿಟ್ಟು ನಮ್ಮಮ್ಮ ಎಲ್ಲ ತೆಗ್ದು ಒಂದು ತಟ್ಟೆನಲ್ಲಿ ಇಡ್ತಾ ಇದ್ದಾರೆ. ಹಾಗೆ ಈ ಕಡೆ ಬಂದರೆ ಮನ್ವಿತಾ ಕೂಡ ಎದ್ದಿದ್ಲು, ಅವ್ರ ಮಾವ ಎತ್ಕೊಂಡಿದ್ದ. ಇಲ್ಲಿ ನಮ್ಮ ಮಾವ ಹಾಗೆ ಜಿಷ್ಣು ಹಾಗೆ ನಮ್ಮ ಚಿಕ್ಕಪ್ಪ ಅವರು ಕೂಡ ಕೂತಿದ್ದಾರೆ. ಸೊ ಈ ಪ್ಲೇಸ್ ಬಂದು ಬೆಟ್ಟದ ಕೆಳಗಡೆ ಇರೋದು. ಕೆಂಚರಾಯ ಸ್ವಾಮಿ ಏನು ನೋಡ್ತಿದ್ದೀರೋ ಅದ್ರ ಪಕ್ಕದಲ್ಲಿ ಈ ಒಂದು ಅಡುಗೆ ಮಾಡಲಿಕ್ಕೆಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಅಲ್ಲಿ ಬಂದು ಇವಾಗ ಗ್ಯಾಸ್ ವ್ಯವಸ್ಥೆ ಹಾಗೆ ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಕೂಡ ಇದೆ. ಬಟ್ ನಾವು ಮನೆಯಿಂದನೇ ಮಸಾಲೆ ಎಲ್ಲ ರುಬ್ಕೊಂಡು ಆಲ್ರೆಡಿ ರೆಡಿ ಮಾಡಿಕೊಂಡು ನಾವು ಹೋಗಿದ್ವಿ. ಯಾಕೆಂದರೆ ಅಲ್ಲಿ ಹೋಗಿ ಮತ್ತೆ ಫಜೀತಿ ಆಗೋದು ಬೇಡ, ಎಲ್ಲೂ ಸಿಗ್ದಲೇ ಇದ್ರೆ ಪ್ರಾಬ್ಲಮ್ ಆಗುತ್ತಲ್ಲ ಅಂಥೇಳಿ ಮುಂಚೆನೇ ಮಸಾಲೆದು ಏನೇನಿದೆ ಎಲ್ಲನೂ ರೆಡಿ ಮಾಡ್ಕೊಂಡು ನಾವು ಹೋಗಿದ್ವಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇದು ದೇವಸ್ಥಾನಕ್ಕೆ ಹೋಗುವಂತಹ ಎಂಟ್ರೆನ್ಸು. ಇದು ಆಲ್ಮೋಸ್ಟ್ ಇವಾಗ ರೆಡಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ಮೆಟ್ಲೆಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಹೋಗಿ ನೀವು ಒಂದ್ಸತಿ ವಿಸಿಟ್ ಮಾಡಿ. ಟೆಂಪಲ್ ತುಂಬಾ ಚೆನ್ನಾಗಿದೆ. ನಾವು ಟೆಂಪಲ್ ಹತ್ತೋ ತನಕನೇ ಆಲ್ಮೋಸ್ಟ್ 1 o'clock ಆಗಿತ್ತು. ಸೊ ಒಳಗಡೆ ಹೋಗಿ ಪೂಜೆ ಎಲ್ಲ ಮಾಡಿಸಿ ತೀರ್ಥ ಹಾಕಿಸ್ಕೊಂಡು ಬರಬೇಕಾಗಿತ್ತು. ಮೊದಲು ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೊಟ್ಟು ಪಾಪುವಿನ ತಲೆ ಮೇಲೆ ತೀರ್ಥ ಪ್ರೋಕ್ಷಣೆ ಮಾಡಿಸ್ಕೊಂಡು ಆಮೇಲೆ ಮುಡಿಯನ್ನು ತೆಗೆಸ್ಕೋಬೇಕಾಗತ್ತೆ. ಮನು 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 ಇಲ್ಲಿ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆಗಿ ಮನ್ವಿತಾಳ ತಲೆ ಮೇಲೆ ತೀರ್ಥ ಪ್ರೋಕ್ಷಣೆ ಕೂಡ ಮಾಡಿಸ್ಕೊಂಡು ಬಂದ್ವಿ. ಇನ್ನು ನೆಕ್ಸ್ಟ್ ಬಂದು ಪಂಚಮುಡಿ ತೆಗಿಬೇಕಾಗಿತ್ತು. ಪಂಚಮುಡಿಯನ್ನು ಮಾವ ಆದವರೇ ತೆಗಿಬೇಕಾಗಿತ್ತು. ಇಲ್ಲಿ ನನ್ನ ತಮ್ಮ ಏನು ಮಾವ ಆಗಬೇಕಲ್ವ, ಸೊ ಹಾಗಾಗಿ ಅವನೇ ಈ ಪಂಚಮುಡಿಯನ್ನು ತೆಗಿತಾ ಇದ್ದಾನೆ. ಇಲ್ಲಿ ಪಾಪುಗೆ ಕೃಷ್ಣನ ಗೊಂಡೆ ಅಂತ ಜುಟ್ಟನ್ನು ಹಾಕ್ತಾಯಿದ್ರು, ತಲೆ ಮೇಲ್ಗಡೆ ನೆತ್ತಿ ಜುಟ್ಟನ್ನ. ಸೊ ಅದಕ್ಕೆ ಮಲ್ಲಿಗೆ ಹೂವು, ಕಾಕಡ ಹೂವು ಅಥವಾ ಕನಕಾಂಬರಿ ಹೂವು ಯಾವುದಿರುತ್ತೆ ಆ ಹೂವನ್ನ ಸುತ್ತಾರೆ. ಮಕ್ಕಳಂತೂ ಆವಾಗ ತುಂಬ ಅಂದರೆ ತುಂಬ ಮುದ್ದಾಗಿ ಕಾಣ್ತಾರೆ. ನನಗಂತೂ ಮನ್ವಿತಾ ಎಷ್ಟು ಮುದ್ದಾಗಿ ಕಾಣ್ತಿದ್ಲು ಅಂದರೆ ನನ್ನ ಕಣ್ಣೇ ಬೀಳುತ್ತೇನೋ ಅನ್ನೋ ಥರ ಕಾಣ್ತಾ ಇದ್ಲು. ಸೊ ಅದಾದ ನಂತರ ಇಲ್ಲಿ ಒಂದು ಚಿನ್ನದ ಉಂಗುರನ ತಗೊಂಡು 5 ಕಡೆ ಮುಟ್ಟಿಸ್ತಿ. ಹಾಗೆ ಆ ಉಂಗುರದಿಂದ ಕೂದಲನ್ನು ಈ ಥರ ಪೋಣಿಸ್ಕೊಂಡು 5 ಕಡೆ ತೆಗಿಬೇಕಾಗತ್ತೆ. ಈ ಒಂದು ಶಾಸ್ತ್ರ ಇಲ್ಲಿ ನಾವು ನೆರವೇರಿಸಿದ್ವಿ.
ಅಲ್ಲಿಂದ ಹೊರಟು ನಾವು ಕೆಳಗಡೆ ಇಳಿತಾ ಇದ್ದೀವಿ. ಕೆಳಗಡೆ ಕೆಂಚರಾಯ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲೇ ಪ್ಲೇಸ್ ಇಟ್ಕೊಂಡಿದ್ವಲ್ಲ ಊಟ ಅಡುಗೆ ಎಲ್ಲ ಪ್ರಿಪೇರ್ ಮಾಡಲಿಕ್ಕೆ. ಸೊ ಅಲ್ಲಿಗೆ ನಾವು ಹೊರಡ್ತಾ ಇದ್ದೀವಿ. ಅದ್ರ ಹಿಂದಗಡೆನೇ ಮುಡಿ ತೆಗೆಯೋರು ಕೂಡ ಅವೈಲೇಬಲ್ ಇರ್ತಾರೆ. ಒಂದು ಪ್ಲೇಸ್ನ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ಹೋಗಿ ನಾವು ಮುಡಿ ತೆಗೆಸ್ತಾ ಇದ್ದೀವಿ. ಒಂದೊಂದು ದಿವಸ ಒಬ್ಬೊಬ್ಬರು ಇರ್ತಾರೆ. ಇನ್ನು ಮುಡಿ ಕೊಡ್ಬೇಕಾದ್ರೆ ಮನ್ವಿತಾ ಸ್ವಲ್ಪ ಅಳ್ತಾ ಇದ್ಲು, ಹಾಗೆ ಒಂದೊಂದ್ಸತಿ ಸೈಲೆಂಟ್ ಕೂಡ ಆಗ್ತಾ ಇದ್ಲು. ಸೊ ಇಲ್ಲಿ ಮುಡಿಯೆಲ್ಲ ಕೊಟ್ಟಾದ್ಮೇಲೆ ಅವಳಿಗೆ ಸ್ನಾನ ಕೂಡ ಮಾಡಿಸಿ ಹೊಸ ಬಟ್ಟೆ ಕೂಡ ಹಾಕಿದ್ವಿ. ಹೊಸ ಬಟ್ಟೆ ಹಾಕ್ಕೊಂಡು ಮತ್ತೆ ನಾವು ಪೂಜೆ ಕೊಡಬೇಕಾಗಿತ್ತು. ಹಾಗಾಗಿ ನಾವು ಪಾಪುನ ಕರ್ಕೊಂಡು ಮತ್ತೆ ಪೂಜೆ ಕೊಟ್ಟು ಬಂದ್ವಿ. ಸೊ ಪೂಜೆ ಎಲ್ಲ ಮುಗೀತು. ನಾವು ಇವಾಗ ಮತ್ತೆ ಕೆಳಗಡೆ ಇಳಿತಾ ಇದ್ದೀವಿ. ನಾನು ನಮ್ಮ ಅತ್ತೆ ಹಾಗೆ ನಮ್ಮ ಚಿಕ್ಕಮ್ಮ ಕೂಡ ಪಾಪುನ ಎತ್ಕೊಂಡು ಬರ್ತಾ ಇದ್ದಾರೆ. ಸೊ ಇಲ್ಲಿ ಬಂದು ಮುಡಿ ಕೊಟ್ಟು ಆದಮೇಲೆ ನಾವು ಏನಿದ್ರು ಕೋಳಿನ ಕೊಡಬೇಕಾಗತ್ತೆ, ದೇವ್ರಿಗೆ ಅರ್ಪಿಸ್ಬೇಕಾಗತ್ತೆ. ಕೆಳಗಡೆ ಕೆಂಚರಾಯ ಸ್ವಾಮಿ ಗುಡಿಲೇ ನಮ್ದು ಏನಿದ್ರು ಕುರಿ ಕೋಳಿ ಹರಕೆನ ನಾವು ತೀರಿಸ್ಬೇಕಾಗತ್ತೆ. ಮೇಲ್ಗಡೆ ತೀರಿಸೋ ಹಾಗಿಲ್ಲ. ಅಲ್ಲಿ ಏನಿದ್ರು ಮೊಸರನ್ನ ನೈವೇದ್ಯ ನಾವು ಕೊಡಬೇಕಾಗತ್ತೆ. ಸೊ ಅಲ್ಲಿ ಹರಕೆ ಎಲ್ಲ ತೀರಿಸ್ಕೊಂಡು ಇವಾಗ ಅಡುಗೆ ಮಾಡ್ತಾ ಇದ್ದಾರೆ. ಅಡುಗೆ ಎಲ್ಲ ನಮ್ಮ ಅಮ್ಮಂದೆ. ಸೊ ಏನಿದ್ರು ನಮ್ಮ ಚಿಕ್ಕಮ್ಮ ಅವರು ಇವರು ಸ್ವಲ್ಪ ಹೆಲ್ಪ್ ಮಾಡಿದರು. ಸೊ ಮೇಯ್ನು ಏನೆಲ್ಲ ಅಲ್ಲಿ ನಿಂತು ಮಾಡೋದೆಲ್ಲ ನಮ್ಮ ಅಮ್ಮನೇ ಮಾಡಿದರು. ಸೊ ಒಲೆಯಲ್ಲಿ ಮಾಡಿದ್ರಿಂದ ಸೊ ಎಲ್ಲ ಅಡುಗೆನೂ ತುಂಬ ಚೆನ್ನಾಗಾಗಿತ್ತು. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿ ಬಂದಿತ್ತು. ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ಕೆಲವರು ಊರಿಗೆ ಹೊರಟಿದ್ರು. ಹಾಗೆ ನಾವೇನು ಬಂದಿದ್ವಿ ನಮ್ಮ ಚಿಕ್ಕಮ್ಮ ಫ್ಯಾಮಿಲಿ ನಾವೆಲ್ಲ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಕಾಫಿ ಎಲ್ಲ ಕುಡ್ಕೊಂಡು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಇಲ್ಲಿ ಬಂದು ಜಿಷ್ಣು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ನಾಯ್ಕರ್ ಆ್ಯಕ್ಚುಲಿ ನಾವು ಬೆಟ್ಟದಲ್ಲಿ 6:30 ತನಕ ಅಷ್ಟೇ ಇದ್ದಿದ್ದು. ಆದರೆ ತುಂಬಾ ಕತ್ತಲಾಗಿದೆ, ತುಂಬ ರಾತ್ರಿ ಆಗಿಬಿಟ್ಟಿದೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಸುತ್ತಮುತ್ತ ಯಾರೂ ಇರಲಿಲ್ಲ. ಸೊ ನಮ್ಮದೇನು ಗ್ಯಾಂಗ್ ಇದೆ ಅಷ್ಟು ಜನ ಮಾತ್ರ ಅಲ್ಲೇ ನಾವು ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಏನು ಟೆಂಪಲಲ್ಲಿ ಅರ್ಚಕರು ಅವರು ಇವ್ರು ಬಿಟ್ಟರೆ ಇನ್ನು ಕೆಳಗಡೆ ಯಾರೂ ಇರಲಿಲ್ಲ. ಹಾಗೆ ಕಾಡಂದಿಗಳು ಇದ್ದವು, ನೋಡಿದ್ವಿ. ಸೊ ಅಲ್ಲಿಂದ ನಾವೇನು ಮಾಡಿದ್ವಿ, ಒಂದು ಗ್ರೂಪ್ ಫೋಟೋ ತೊಗೊಂಡ್ವಿ. ಒಂದೆರಡು ಫೋಟೋಗಳೆಲ್ಲ ತೊಗೊಂಡು ನಾವು ಇನ್ನೇನು ಹೊರಡೋಣ ಅಂತ ನಾವು ಎಲ್ಲರೂ ಕಾರಲ್ಲಿ ಕೂತ್ಕೊಂಡು ಹೊರಡ್ತಾ ಇದ್ದೀವಿ. ಇನ್ನು ನಾವು ಹೊರಡೋ ತನಕನೇ 6:30 ಆಗಿಬಿಟ್ಟಿತ್ತು. ಎಲ್ಲರೂ ಕಾರಲ್ಲಿ ಕೂತ್ಕೊಳ್ತಾ ಇದ್ರು. ನಾನು ಬೆಳಗ್ಗೆ ಬರ್ತಾ ನಮ್ಮ ಕಾರಲ್ಲಿ ಬಂದಿದ್ದೆ, ಬಟ್ ಹೋಗ್ತಾ ನನ್ನ ತಮ್ಮನ ಕಾರಲ್ಲಿ ಹೋಗ್ತಾ ಇದ್ದೆ. ಸೊ ಆವತ್ತಿನ ವ್ಲಾಗು ಸೊ ಅಲ್ಲಿಗೆ ಮುಗೀತು ನಮ್ಮದು. ಏನು ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡಿಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮನ್ವಿತಾಳ ಕಿವಿ ಚುಚ್ಚುವಂಥ ಶಾಸ್ತ್ರ ನಾವು ನೆಕ್ಸ್ಟ್ ಡೇ ಇಟ್ಕೊಂಡಿದ್ವಿ. ಸೊ ಅದಕ್ಕೆಲ್ಲ ತಯಾರಿ ಮಾಡಿಕೊಂಡು, ಅಂದರೆ ಗುರುವಾರ ಸಂಜೆ ಇಟ್ಕೊಂಡಿದ್ವಿ. ಅವಳಿಗೆಲ್ಲ ನೀಟಾಗಿ ಸ್ನಾನ ಗಿನ ಮಾಡಿಸಿ ರೆಡಿ ಮಾಡಿ ಕೂರಿಸಿದ್ವಿ. ಅವಳಂತೂ ಬೆಲ್ಲ ಇಟ್ಕೊಂಡು ಅದನ್ನು ಕಚ್ಚಿ ತಿಂತಾ ಇದ್ದಾಳೆ. ಸೊ ಬೆಲ್ಲ ಕೊಡೋಂಗೆ ಇಲ್ಲ ಅವಳು. ಟೇಸ್ಟ್ ಹತ್ಕೊಂಡ್ಬಿಟ್ಟಿತ್ತಲ್ಲ ಸ್ವೀಟಿಂದು. ಸೊ ಏನು ಮಾಡಿದ್ರೂ ಬಿಡಿಸ್ಕೊಳಕ್ಕಾಗ್ತಾ ಇರಲಿಲ್ಲ. ಬಟ್ ಆದ್ರೂ ಪೂಜೆಗೆ ಇಡಬೇಕಲ್ಲ ಅಂಥೇಳಿ ಇಟ್ವಿ. ಹಾಗೆ ಬೆಳಿಗ್ಗೆನೇ ಆಚಾರಿಗಳಿಗೆ ಹೇಳಿದ್ವಿ. ಸೊ ಸಂಜೆ ನಾವು ಹೇಳಿದ ಟೈಮಿಗೆ ಪಾಪ ಅವ್ರು ಬಂದು ಕಿವಿ ಚುಚ್ಚಿ ಕೊಟ್ಟರು. ಸೊ ಇನ್ನೇನು ನಾವು ವೆಯ್ಟ್ ಮಾಡ್ತಾಯಿದ್ವಿ ಆಚಾರ್ಯಗೆ ಬರ್ತಾರೆ ಅಂತೇಳಿ. ಸೊ ಫೈನಲಿ ಅವ್ರು ಬಂದರು. ಸೊ ಇನ್ನೇನು ಕಿವಿ ಚುಚ್ಚಬೇಕು ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ನನ್ನ ತಮ್ಮ ಕೂರಿಸ್ಕೊಂಡಿದ್ದ ಅವಳನ್ನು ಎಲ್ಲ ಪೊಸಿಷನ್ ತೊಗೊತಾ ಇದ್ದರು. ನಮಗೊಂಥರ ಭಯ ಸ್ಟಾರ್ಟ್ ಆಗೋಯ್ತು, ಹಿಂಗಪ್ಪ ಹತ್ತು ಬಿಡ್ತಾಳಲ್ಲ ಇವಾಗ ಅಂತ ಎಲ್ಲರೂ ಫುಲ್ಲು ಬೇಜಾರು ಮಾಡ್ಕೊಂಡಿದ್ರು. ಬಟ್ ಏನು ಅಂದರೆ ಕಿವಿ ಚುಚ್ಚಬೇಕಾದ್ರೆ ಸ್ವಲ್ಪ ನೋವು ಆಗುತ್ತೆ ಪಾಪುಗಳಿಗೆ. ಬಟ್ ಅವು ಗಾಬರಿಗೆ ಸ್ವಲ್ಪ ಜಾಸ್ತಿ ಅಳ್ತವೆ. ಬಟ್ ಇಲ್ಲಂತೂ ಅವರು ಚುಚ್ಚಿದ ತಕ್ಷಣವೇ ಮನ್ವಿತಾ ಜೋರಾಗಿ ಹತ್ಬಿಟ್ಲು.
ಎಲ್ರಿಗೂ ಬೇಜಾರಾಯಿತು, ನನಗೂ ಸ್ವಲ್ಪ ಬೇಜಾರಾಯಿತು. ಇನ್ನು ಜಿಷ್ಣು ಕಿವಿ ಇಟ್ಕೊಂಡ್ಬಿಟ್ಟಿದ್ಲು ಗಟ್ಟಿಯಾಗಿ, ಅಳ್ತಾ ಇದ್ಲೆಲ್ಲ ಕೇಳಿಸ್ಕೊಳಕ್ಕಾಗಲ್ಲ ಅಂತೇಳ್ಬಿಟ್ಟು. ಜಾಸ್ತಿ ಏನು ಅಳ್ಳಿಲ್ಲ, ಚುಚ್ಬೇಕಾದ್ರೆ ಸ್ವಲ್ಪ ಜೋರಾಗಿ ಹತ್ಲು, ಆಮೇಲೆ ಸೈಲೆಂಟ್ ಆಗಿಬಿಟ್ಲು. ಸೊ 2 ಕಿವಿಗೂ ಚುಚ್ಕೊಟ್ರು, ನಾವು ಮಾರ್ಕ್ ಮಾಡಿದ್ವಿ, ಅದೇ ಮಾರ್ಕಿಂಗಿಗೆ ಕಿವಿ ಚುಚ್ಚಿದ್ರು. ಸೊ ಕಿವಿ ಚುಚ್ಚಿ ಕೊಬ್ಬರಿ ಕಿವಿ ಹತ್ರ ಹೀಗೆ ಹೊಡಿತಾರಲ್ಲ, ಅದು ಹೊಡೆದಿದ ತಕ್ಷಣ ಸೈಲೆಂಟ್ ಆಗಿಬಿಟ್ಲು. ಅವಾಗ ನಮಗೂ ಸ್ವಲ್ಪ ಸಮಾಧಾನ ಆಯಿತು, ಸದ್ಯ ಸಮಾಧಾನ ಆಗಲಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇದೊಂದು ಎಲ್ರಿಗೂ ಅಪ್ಪ ಅಮ್ಮಂದ್ರೆ ಎಲ್ರಿಗೂ ಬೇಜಾರಾಗುತ್ತೆ ಇದೊಂದು ಕಿವಿ ಚುಚ್ಬೇಕಾದ್ರೆ. ಬಟ್ ಚುಚ್ಚಿದ್ರೇ ತುಂಬ ಚೆನ್ನಾಗಿ ಕಾಣ್ತಾರೆ ಪಾಪುಗಳು, ಲಕ್ಷಣವಾಗಿ ಆವಾಗಲೇ ಕಾಣೋದು. ಸೊ ಇಲ್ಲಿ ಇವ್ರು ಚೆನ್ನಾಗಿ ಚುಚ್ಕೊಟ್ರು, ನಮಗೆ ಫಾಸ್ಟಾಗಿ ಚುಚ್ಕೊಟ್ರು. ಮನು ತೆಗಿತ ಮನು ಮನು ಚಕನ ಚುಬ್ಲ ಮನು ಚಕನ ಚುಬ್ಲ ಹಮಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಮನ್ವಿತಾಳ ಕಿವಿ ಚುಚ್ಚುವಂಥ ಶಾಸ್ತ್ರ ಹಾಗೆ ಮುಡಿ ಶಾಸ್ತ್ರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಒತ್ತಿರಿ. ಥ್ಯಾಂಕ್ ಯು.